ನಾಪೋಕ್ಲುವಿನಲ್ಲಿ ನಡೆದ ಹಲ್ಲೆ ಪ್ರಕರಣಕ್ಕೂ ನನ್ನ ಮಗನಿಗೂ ಯಾವುದೇ ಸಂಬಂಧವಿಲ್ಲ. ರಾಜಕೀಯ ಲಾಭಕ್ಕಾಗಿ ಕೆಲವರು ಕೋಮುಗಲಭೆ ಸೃಷ್ಟಿಸುತ್ತಿದ್ದು, ಸಿಸಿಟಿವಿ ಆಧರಿಸಿ ಪೊಲೀಸ್ ತನಿಖೆ ನಡೆಸುವ ಮೂಲಕ ಸತ್ಯಾಂಶವನ್ನು ಬಯಲಿಗೆಳೆಯಬೇಕೆಂದು ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗಲಭೆಯಲ್ಲಿ ನನ್ನ ಪುತ್ರ ಸಿದ್ದಿಕ್ ಭಾಗಿಯಾಗಿಲ್ಲ. ಗಲಾಟೆ ನಡೆಯುತ್ತಿದ್ದಾಗ ಆ ಸ್ಥಳಕ್ಕೆ ಹೋಗಿದ್ದ. ನನ್ನ ಮಗ ಯಾರ ಮೇಲೂ ಹಲ್ಲೆ ಮಾಡಿಲ್ಲ. ನನ್ನ ಮಗನ ಮೇಲೂ ಯಾರೂ ಹಲ್ಲೆ ಮಾಡಿಲ್ಲ. ಇದನ್ನು ಪ್ರತ್ಯಕ್ಷದರ್ಶಿಗಳೇ ಹೇಳಿದ್ದಾರೆ. ಹೀಗಿದ್ರೂ ನನ್ನ ಮಗನನ್ನು ಆರೋಪಿ ಮಾಡಿ ನನ್ನ ವಿರುದ್ಧವೂ ಕೆಲವರು ಘೋಷಣೆ ಕೂಗುವುದು, ಹೇಳಿಕೆ ನೀಡುವುದು ಸರಿಯಲ್ಲ. ನನಗೂ ಈ ಗಲಭೆಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದ್ರು. ಬಿಜೆಪಿ ಮುಖಂಡರೊಬ್ಬರು ಹೇಳುವಂತೆ ಸಿದ್ದಿಕ್ ಗೌತಮ್ ಮೇಲೆ ಹಲ್ಲೆ ಮಾಡಿದ್ದೇ ಆದಲ್ಲಿ ಮಕ್ಕಿಶಾಸ್ತಾವು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ. ನಾನೇ ನನ್ನ ಮಗನಿಗೆ ಶಿಕ್ಷೆ ಕೊಡಿಸುತ್ತೇನೆಂದು ಇಸ್ಮಾಯಿಲ್ ಸವಾಲ್ ಹಾಕಿದರು. ಮೊನ್ನೆ ತಾನೇ 27ನೇ ಶುಕ್ರವಾರದಂದು 4 ಗಂಟೆಗೆ ನಾಪೋಕ್ಲಿನ ಜಾಗದಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ, ವ್ಯವಸ್ಥಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಲಾಟೆ ಆಗಿದ್ದ ವಿಷಯ ನಾನು ಬೆಂಗಳೂರಿನಲ್ಲಿರುವಾಗ ನಮಗೆ ದೂರವಾಣಿ ಮೊಬೈಲ್ ಮೂಲಕ ಗೊತ್ತಾಯಿತು. ಅದರಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಪ್ರತಿಭಟನಾಕಾರರು ಬರೀ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಮಗ ಅಂತ ಕೂಗಾಡ್ತಾ ಇದ್ದಾರೆ. ಅವತ್ತು ನಾನು ವಿಚಾರಣೆ ಮಾಡಿದಾಗ, ಫೋನಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿದ್ದಂಥ ಪ್ರತ್ಯಕ್ಷ ಅವರು ಹೇಳಿದ್ರು, ನಿನ್ನ ಮಗ ಇದ್ರು, ಅವ್ರು ಹೊಡೆದಾಟಕ್ಕೆ ಹೋಗಲಿಲ್ಲ, ಸೈಲಿದ್ರು ಅಂತ. ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ನ ಮಾಲೀಕರು ಮತ್ತು ಅವರ ಮಕ್ಕಳು ಹೇಳಿದ್ರು, ಇಲ್ಲ ಸಿದ್ದಿಕ್ ಸ್ವಲ್ಪ ಸೈಡಲ್ಲಿ ಇದ್ದ, ಅವ್ನು ಗಲಾಟೆಗೆ ಹೋಗಲಿಲ್ಲ ಅಂತ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಆ ವಿಶ್ವಾಸದಲ್ಲಿ ನಾನು ನನ್ನ ಮಗ ಇರಲಿಲ್ಲ ಅಂತ ವಿಶ್ವಾಸವಿದೆ. ಮಗನಿಗೆ ಫೋನ್ ಮಾಡಿ ಹೇಳಿದಾಗಲ್ಲ, ಹೌದು ಕೆಳಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಗಲಾಟೆ ಅಂತ ಹೇಳುವಾಗ ನಾನು ಗಲಾಟೆಯಲ್ಲಿ ಹೋಗಿದ್ದೀನಿ, ಹೋದಾಗ ಗಲಾಟೆ ಆಗುವಾಗ ನಾನು ಸೈಡಲ್ಲಿ ಇದ್ದೆ, ನಾನು ಹೊಡಿಲಿಲ್ಲ, ನನ್ನನ್ನು ಯಾರು ಹೊಡಿಲಿಲ್ಲ, ನಾನು ಯಾರು ಹೊಡಿಲಿಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ದೆ ಹೇಳಿದ್ರು. ಆದರೆ ಈ ಮನು ಮುತ್ತಪ್ಪನವರು ಸೇರಿದಂಥ ಪ್ರತಿಭಟನೆಯಲ್ಲಿ ಬರೀ ಯಾರು ಹೊಡೆದಿದ್ದಾರೆ ಅವರ ಹೆಸರಿಲ್ಲ, ಅವರ ತಂದೆ ಹೆಸರಿಲ್ಲ, ಬರೀ ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್ ಮಗ ಅಂತ ಉದ್ದಕ್ಕೂ ಧಿಕ್ಕಾರ ಹೋಗ್ತಾ ಇದ್ರು. ಧಿಕ್ಕಾರ ಹೋಗ್ತಾ ಇರೋದು ನನ್ನ ಅಭಿಮಾನಿಗಳು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಜೈಕಾರ ಹೋಗ್ತಾ ಇದ್ದಾರೆ, ಇಸ್ಮಾಯಿಲ್ ಜೈಕಾರ ಹೋಗಿದ್ದಾರೆ. ಆದರೆ ಇದಕ್ಕೂ ನಮ್ಮ ಮುಸ್ಲಿಂ ಯುವಕರಿಂದ ಹಿಂದೂ ಸಂಗಮದ ಕಾರ್ಯಕರ್ತರಿಗೆ ಹೊಡೆದ ಒಂದು ದೊಡ್ಡ ತಪ್ಪು ಮಾಹಿತಿ. ಬರೀ ಸುಹೇಲ್ ಮತ್ತೆ ಗೌತಮಿನ ನಡುವಿರುವಂತಹ ಗಲಾಟೆ. ಅದರಿಂದ ಇದನ್ನು ರಾಜ್ಯಕ್ಕೆ ಲಾಭಕ್ಕೋಸ್ಕರ ಬೇರೆ ನಮ್ಮ ನಾಪೋಕ್ಲಿನಲ್ಲಿ ಹಿಂದೂ ಮುಸ್ಲಿಮರ ಗಲಾಟೆ ಅಂತ ಹೇಳ್ಬಿಟ್ಟು ಅದನ್ನು ಪರಿಗಣಿಸುವುದು ಬಹಳ ತಪ್ಪು. ಆದ್ದರಿಂದ ಈ ಮನ್ಮುತ್ತಪ್ಪನವರು ಇವಾಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು ಹಿಂದೂ ರಕ್ಷಣೆ ಮಾಡ್ತೀವಿ ಅಂತ ನಮ್ಮ ಬಹಳ ಎಡಗಟ್ಟಿ ಹೇಳಿದರು. ನಮ್ಮ PS ಮಂಜುನಾಥ ಹೇಳಿದರು, ನಮ್ಮ ಮುಂದಿನ ಹಿಂದೆ ನಮ್ಮಲ್ಲಿ ಕಾರ್ಯನಿರ್ವಹಿಸಿದಂಥ ಸಬ್ ಇನ್ಸ್ಪೆಕ್ಟರ್ ಎಡಗಟ್ಟಿ ಹೇಳ್ತಾ ಇದ್ರು, ನಾವು ಹಿಂದೂ ರಕ್ಷಣೆ ನಾವು ಮಾಡ್ತೀವಿ ಅಂತ. ಅವರ ಹೋಮ್ಸ್ಟೇಗೆ ಬಂದಂತಹ ಹೊರ ಜಿಲ್ಲೆಯಿಂದ ಬಂದಂತಹ ಹಿಂದೂ ಸಹೋದರನನ್ನ ಒಳದೋಡಿಸಿ ಇವರು ಅಲ್ಲಿ ಅಡಿಗೆ ಕುಡಿದಲ್ಲಿ ಇವರು ನೋಡ್ಬೇಕು, ಅವ್ರು ಹಿಂದೂ ಅಲ್ವಾ, ಯಾಕೆ ಅವರನ್ನು ರಕ್ಷಣೆ ಮಾಡಲಿಲ್ಲ? ಅವರ ರೂಮಲ್ಲಿ ಸೇರಿಸಿ ಯಾಕೆ ಹೊಡೆದಿದ್ದಾರೆ? ಅವರು ಹಿಂದೂ ರಕ್ಷಕರೇನಲ್ಲ, ಅವರವರ ರಾಜಕೀಯದ ಯಾವುದೋ ಒಂದು ಲಾಭಕ್ಕೋಸ್ಕರ ಮೊನ್ನೆ ಬಲಿಪೋಷ ಮಾಡಿದ್ದಾರೆ. ಅಲ್ಲಿ ಸೇರಿದಂತೆ ಯಾವುದೂ ಇನ್ನೊಂದು ಹಿಂದೂ ಜನಾಂಗದವರು ಗಲಾಟೆಗೆ ಬಂದಿಲ್ಲ. ಏನೋ ಈ ಥರ ಏನೋ ಹಿಂದೂ ಯುವಕರನ್ನು ಹೊಡೆದು ಬಿಟ್ಟು ಸಾಯಿಸಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಒಂದು ಸೇರಿದ್ದಾರೆ ಹೊರತು ಅಲ್ಲಿ ಗಲಭೆಗಳಾಗಿಲ್ಲ, ಯಾವುದೇ ಭೂಮಿಗೋಸ್ಕರ ಅವಶ್ಯಕತೆ ಇರಲಿಲ್ಲ. ಈ ಮನುಷ್ಯ ಸುಮ್ಮನೆ ಅಂತ ಕೇಳ್ತಾರೆ. ವೀಡಿಯೋದಲ್ಲಿದೆ ಅವರು ಹೇಳಿದಂಥ ಒಂದು ಮಾತುಗಳು, ಒಬ್ಬ ಕತ್ತಿದಂತ, ಒಬ್ಬ ದೊಣ್ಣೆದಂತ, ಕೊಲ್ಲು ಅಂತ ಹೇಳ್ತಾರೆ ಅಂತ. ನಾನು ಕೇಳಿ ಒಂದು ಕಡೆ ಆರೋಪಿಗಳು ಅಂತ ಹೇಳುವವರು ಜೈಲಲ್ಲಿದ್ದಾರೆ, ತಕ್ಕ ಕಾನೂನು ಶಿಕ್ಷೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ನೀಡುತ್ತಾರೆ, ಕೋರ್ಟ್ ತೀರ್ಮಾನ ಮಾಡುತ್ತಾರೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತಾರೆ. ಇನ್ನೊಂದು ಕಡೆ ಒಂದು ಸವಾಲು ಆಗ್ತಾ ಇದ್ದೀನಿ. ಮೊನ್ನೆ ದಿನ ನನ್ನ ಮಗನಾದ ಸಿದ್ದಿಕ್ ಎಂಬವನು ಈ ಗೌತಮವನ್ನು ಹೊಡೆದಿದ್ದಾನೆ, ನಾನು ನನ್ನ ಕೊಲ್ತೆ ಎಂದು ಹೊಡೆದಿದ್ದೆ. ಆದರೆ ಈ ಮನುಷ್ಯ ಬಂದುಬಿಟ್ಟು ನನ್ನ ಊರಿನ ದೇವತೆಯಾದಂಥ ಮಕ್ಕಿಶಾಸ್ತ್ರ ಸ್ಟೆಪ್ಪಲ್ಲಿ ನಿಂತಿರಲಿ, 1ಕ್ಕೆ 3 ಪಾಲು ಶಿಕ್ಷೆ ಕೊಡುವಂಥ ಕಾನೂನನ್ನು ಹಾಕಿ ನಾನೇ ಅವರಿಗೆ ಪೊಲೀಸರಿಗೆ ಇದನ್ನು ಕೊಡ್ತೇನೆ. ಅವರು ಹೇಳಿದ್ದೆಲ್ಲ ಸುಳ್ಳು. ಅಲ್ಲಿ ಹುಡುಗರ ಕತ್ತಿ ಇರಲಿಲ್ಲ, ದೊಣ್ಣೆ ಇರಲಿಲ್ಲ, ಏನಿರಲಿಲ್ಲ. ಗೌತಮ್ ಎಂಬುವನೊಂದು ರಾಜ್ಯದಿಂದ ಜನ ಹೇಳ್ತಾರೆ, ಸುಹೇಲ್ ಎಂಬುವನು ಬ್ಯಾಟ್ರಿದ್ದಾರೆ, ಎರಡೂ ಹೋಯ್ತಾಗಲಿಲ್ಲ. ಆ ಮಾಹಿತಿ ಎಲ್ಲ ಸುಳ್ಳು. ಆದ್ರಿಂದಲೇ ಎಲ್ಲ ನಮ್ಮ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಮಾಹಿತಿ ಹೋಗಬೇಕು. ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅದೇ ಗಲಾಟೆಯಲ್ಲಿ ಇದು ಮಧ್ಯಾಹ್ನ ಸಬ್ ಇನ್ಸ್ಪೆಕ್ಟರ್ ಅವರ ಮೇಲೆ FIR ಮಾಡಿದ್ದಾರೆ, ದೌರ್ಜನ್ಯ ನೋಡಬೇಕಿತ್ತು.
ಕ್ಯಾಮೆರಾ ನೋಡಿ ಅದಕ್ಕೆ ತಕ್ಕಂತ ತನಿಖೆ ಮಾಡಿ ಒಳ್ಳೆಯ ಏನ್ ತನಿಖೆಯಲ್ಲಿದೆ, ಏನು CCTV ಇದೆ, ಯಾರು ತಪ್ಪಿದೆ ಅಂತ ಎಲ್ಲ ಮಾಹಿತಿಗಳನ್ನು ಹೊರಹಾಕಬೇಕಾಗಿ ಮಾಧ್ಯಮ ಮೂಲಕ ಕೊಡಗು ಕಾಂಗ್ರೆಸ್ ಉಪಾಧ್ಯಕ್ಷ ಅಬ್ದುಲ್ ರೆಹಮಾನ್ ಮಾತನಾಡಿ, ಮಕ್ಕಳ ನಡುವಿನ ಸಣ್ಣ ಜಗಳವನ್ನು ಧರ್ಮಗಳ ನಡುವೆ ತಂದು ಹಾಕಿ ಕೆಲ ವ್ಯಕ್ತಿಗಳು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ವಾಹನ ಬದಿಗೆ ಸರಿಸುವ ವಿಚಾರದಲ್ಲಿ ಸುಹೇಲ್ ಮತ್ತು ಗೌತಮ್ ನಡುವೆ ಜಗಳ ಉಂಟಾಗಿದೆ. ಅವರು ಬರಿಗೈನಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಇದ್ಯಾವುದೂ ಉದ್ದೇಶಪೂರ್ವಕವಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡಲಾಗ್ತಿದೆ ಎಂದು ಬಿಂಬಿಸಿ ಕೆಲವರು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರೆಲ್ಲರೂ ಅನ್ಯೋನ್ಯವಾಗಿದ್ದೇವೆ. ಎಲ್ಲ ಹಬ್ಬಗಳನ್ನು ಒಗ್ಗಟ್ಟಾಗಿ ಆಚರಿಸುತ್ತಿದ್ದೇವೆ. ಆದರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಧರ್ಮಗಳ ನಡುವೆ ಶಾಂತಿ ಕದಡಲು ಪ್ರಯತ್ನಿಸುತ್ತಿರುವುದು ಖಂಡನೀಯ ಎಂದರು. ಇಸ್ಮಾಯಿಲ್ ಅವರಿಗೂ ಈ ಗಲಭೆಗೂ ಸಂಬಂಧವಿಲ್ಲದಿದ್ದರೂ ಇಸ್ಮಾಯಿಲ್ ಅವರ ರಾಜೀನಾಮೆಗೆ ಒತ್ತಾಯಿಸಲು ಇವರ್ಯಾರು ಎಂದು ಪ್ರಶ್ನಿಸಿದ ಅಬ್ದುಲ್ ರೆಹಮಾನ್, ಅದನ್ನು ಕಾಂಗ್ರೆಸ್ ಪಕ್ಷ ತೀರ್ಮಾನಿಸುತ್ತದೆ ಎಂದರು. ಪಿಕಪ್ ಗಾಡಿ ಹೋಗ್ಬೇಕಾದ್ರೆ ಅದು ದಾರಿ ವೆಹಿಕಲ್ ಇರುವಂತ ಕಾರಿಗೆ ದಾರಿ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಏನೋ ಆ ಕಡೆ ಮಾತಾಯಿತು, ಆ ಕಡೆ ಹೊಡೆದಾಟ. ಪಿಕಪ್ ಡ್ರೈವರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮಾತಾಡಬೇಕಾದ್ರೆ ಈ ಸ್ವೇರ್ ಅಂತ ಹೇಳುವಂತಹ ಹುಡುಗನ ಶರ್ಟ್ ಹಿಡಿದ್ರು. ಅವಾಗ ಆ ಕಡೆ ತಳ್ಳಾಟ ಆಯಿತು, ಹೊಡೆದಾಟ ಆಯಿತು. ಈ ಹೊಡೆದಾಟ ಆಗಿ ಕೈಯಲ್ಲಿ ಹೊಡೆದಾಟ ಆಗ್ಬೇಕಾದ್ರೆ ಈ ಪಿಕಪ್ ಡ್ರೈವರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಇದರಲ್ಲಿ ಒಂದು ರಾಡ್ ತೆಗೆದ. ಆವಾಗ ಇನ್ನೊಬ್ಬ ಇದು ಬ್ಯಾಗ್ ತೆಗೆದ. ಇದೆಲ್ಲ ಆ ಕಡೆ ಹೊಡೆದಾಟ ಏನೂ ಆಗಿಲ್ಲ. ಆಯ್ತು, ಅಲ್ಲಿಗೆ ಇದು ಕೊಡವ ಕಮ್ಯುನಿಟಿಯವರು, ಹಿಂದೂ ಕಮ್ಯುನಿಟಿಯವರು ಬಂದ್ಬಿಟ್ಟು ಆ ಕಡೆ ಹೇಳಿ ಎಲ್ಲ ಸಮಾಧಾನ ಮಾಡಿಬಿಟ್ಟು ಕಳಿಸಿದ್ರು. ಅಷ್ಟರಲ್ಲಿ ಈ ಮನುವಂತನವರು ಹಾಗೂ ಇನ್ನೊಬ್ಬ ಲವಾನ್ ಇವರು ಬಂದರು. ಅಲ್ಲಿ ಜೀಪು ಅಡ್ಡ ನಿಲ್ಲಿಸ್ಬಿಟ್ಟು ಆ ಕಡೆ ಈವ್ನಿಂಗ್ ಟೈಮ್ ಎಲ್ಲ ಜನರು ಆ ಕಡೆ ಉಪವಾಸರಿಗೆ ಹೋಗುವಂತ ಟೈಮ್ ಅಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟು ಇಬ್ಬರ ಮಧ್ಯೆ ನಡೆದಂತಹ ಘಟನೆಯನ್ನು ಇದು ಒಂದು ಈ ಮುಸ್ಲಿಂ ಜನಾಂಗದವರು ಪರ್ಪಸ್ಲಿ ಹಿಂದೂ ಜನಾಂಗದ ಮೇಲೆ ಮಾಡಿದಂತಹ ಹಲ್ಲೆ ಹೇಳ್ಬಿಟ್ಟು ಇವರು ಅಲ್ಲಿ ರಸ್ತೆ ತಡೆ ಮಾಡ್ತಾರೆ. ಪ್ರತ್ಯಕ್ಷದರ್ಶಿಗಳಿದೆ, ಟಿವಿದು ಕವರೇಜ್ ಇದೆ, ಎಲ್ಲ ಇದ್ದಾರೆ, ಏನು ನಡೆಯಿತು ಏನು ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿ ಲೋಕಲ್ ಇರುವಂತಹ ಯಾವುದೇ ಹಿಂದೂಗಳು ಇದನ್ನು ಪ್ರತಿಭಟಿಸಿಲ್ಲ. ಇಲ್ಲಿ ಬಳ್ಳಮಾವಟಿಯಿಂದ ಬಂದಂತಹ ಮನೋತ್ತಪ್ಪನವರು ಹಾಗೂ ಲವ ಅವರು ಇದು ಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ನಾವು ನಡೆಸುವಂತಹ ಹಿಂದೂ ಸಮಾವೇಶಕ್ಕೆ ತಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು. ಅವರವರ ಧರ್ಮದವರು ಅವರವರು ಎಲ್ಲ ಸಮಾವೇಶ ಮಾಡ್ತಾರೆ, ಅದಕ್ಕೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಇದೆ. ನಾವು ಯಾರು ತಡೆಯಕ್ಕೆ? ಒಂದು ಜನಾಂಗದವರು ಇನ್ನೊಂದು ಜನಾಂಗದವರು ಮಾಡುವಂತಹ ಹಬ್ಬವನ್ನು ತಡೆಯಕ್ಕೆ ಅದಕ್ಕೆ ಸಾಧ್ಯವೂ ಇಲ್ಲ, ತಡೆಯುವ ಅವಶ್ಯಕತೆಯೂ ಇಲ್ಲ, ತಡೆಯೋದು ಇಲ್ಲ. ಸುಮ್ಮನೆ ರಾಜಕೀಯ ಬೇಡ ಬೇಯಿಸ್ಕೋಸ್ಕರ ಯಾರೋ ಇಂಡಿವಿಜುವಲ್ ಮಾಡಿದಂತಹ ಗಲಾಟೆಯನ್ನು ಇದು ಎರಡು ಧರ್ಮದವರ ಮಧ್ಯೆ ಆಯ್ತು ಅಂತ ಹೇಳ್ಬಿಟ್ಟು ಇದು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂತಹ ಕೆಲಸವನ್ನು ಯಾಕೆ ಮಾಡಬೇಕು? ಎಲ್ಲರೂ ನಾನು ರಾಜಕೀಯ ವ್ಯಕ್ತಿಯೇ, ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ರಾಜಕೀಯ ಮಾಡುವ ರಾಜಕೀಯ ರೀತಿಯನ್ನು ಮಾಡುವ. ಇವಾಗ ಬರೀ ಏನಾಯ್ತು ಅಂತ ಹೇಳಿದ್ರೆ ಮನೋಮುಂತಪ್ಪನವರ ಹೋಮ್ ಸ್ಟೇಯಲ್ಲಿ ಕೊಡಗಿಗೆ ಬಂದಂತಹ ಹೊರ ಜಿಲ್ಲೆಯಿಂದ ಬಂದಂತಹ ಇದು ಟೂರಿಸ್ಟ್ಗಳ ಮೇಲೆ ಹಲ್ಲೆ ಆಯ್ತಲ್ಲ, ಆವಾಗ ಅವರು ಹಿಂದೂಗಳಲ್ವಾ? ಕೇವಲ ಒಬ್ಬರು ಮುಸಲ್ಮಾನರು ಒಬ್ಬ ಹಿಂದೂಗಳು ಆ ಕಡೆ ಹೊಡೆದಾಟ ಆಗ್ಬೇಕಾದ್ರೆ ಅದು ಇದು ಹಿಂದೂ ಮುಸ್ಲಿಂ ದೇಶ, ಹಿಂದೂ ಮುಸ್ಲಿಂ ಇದು ಗಲಾಟೆ, ಎರಡು ಧರ್ಮದ ಮಧ್ಯೆ ಆಗುವಂತಹ ಗಲಾಟೆ. ಇವರು ಏನ್ ಬೇಕಾದ್ರೂ ಮಾಡೋದು. ಇದೇ ಮನೋತ್ತಪ್ಪನವರು ಎಷ್ಟೋ ಪಾಪದವರನ್ನು ಇಟ್ಕೊಳ್ತಿದ್ದಾರೆ. ಆವಾಗ ಅವರು ಇಂಥದ್ದು ಬರ್ಬೇಕು, ಒಬ್ಬ ಮುಸಲ್ಮಾನ ಮತ್ತು ಒಬ್ಬ ಹಿಂದೂ ಮಧ್ಯದಲ್ಲಿ ಬರ್ಬೇಕಾದ್ರೆ ಅದನ್ನು ದೊಡ್ಡ ಇಶ್ಯೂ ಮಾಡಬೇಕು. ಇಂಡಿವಿಜುವಲ್ ಆಗಿದ್ದನ್ನು ಎರಡು ಧರ್ಮಗಳ ಮಧ್ಯೆ ತಂದಿಟ್ಟುಬಿಟ್ಟು ರಾಜಕೀಯ. ಸುದ್ದಿಗೋಷ್ಠಿಯಲ್ಲಿ ನಾಪೋಕ್ಲು ಜಮಾತ್ ಉಪಾಧ್ಯಕ್ಷ ಬದ್ರುದ್ದೀನ್, ಮಾಜಿ ಅಧ್ಯಕ್ಷ ಅಜೀಜ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.